ವಿದ್ಯಾರ್ಥಿಗಳೇ, 4 ಅಂಕಗಳ ಈ ವಿಡಿಯೋ ಸರಣಿಯ ಮೊದಲ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಈಗಾಗಲೇ ತಿಳಿದಿರುವಂತೆ 4 ಅಂಕಗಳ 4 ಪ್ರಶ್ನೆಗಳನ್ನು SSLC ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದರಲ್ಲಿ ಒಂದು ಪ್ರಶ್ನೆ ಶ್ರೇಣಿ ಪಾಠದಿಂದಲೇ ಬರುತ್ತದೆ. ಅದು ಸಮಾಂತರ ಶ್ರೇಣಿ ಅಥವಾ ಗುಣೋತ್ತರ ಶ್ರೇಣಿಯ ಪ್ರಶ್ನೆ ಆಗಿರ್ತದೆ. ಅದು ಅಪ್ಲಿಕೇಶನ್ ಲೆವೆಲ್ ಅಥವಾ ಅನ್ವಯ ರೀತಿಯ ಪ್ರಶ್ನೆ ಆಗಿರ್ತದೆ. ಉಳಿದಂತೆ 3 ಪ್ರಶ್ನೆಗಳು ಬಹಳ ಸುಲಭದಲ್ಲಿ ಉತ್ತರಿಸಬಹುದು. ಒಂದು ರಚನೆ ಇರ್ತದೆ, ನೇರ ಅಥವಾ ವ್ಯತ್ಯಸ್ತ ಸಾಮಾನ್ಯ ಸ್ಪರ್ಶಕ ಎಳೆಯುವಂಥದ್ದು. ಇನ್ನೊಂದು ಪ್ರಮೇಯವನ್ನು ನೇರವಾಗಿ ಕೇಳ್ತಾರೆ. ಮತ್ತೊಂದು ಪ್ರಶ್ನೆ ವರ್ಗ ಸಮೀಕರಣವನ್ನು ನಕ್ಷೆ ಮೂಲಕ ಬಿಡಿಸಿ. ಈ 3 ಪ್ರಶ್ನೆಗಳಲ್ಲಿ 12 ಅಂಕಗಳನ್ನು ಪೂರ್ಣವಾಗಿ ತೆಗೆದುಕೊಳ್ಳಿ. ಈ ಭಾಗದಲ್ಲಿ ನಾನು ವರ್ಗ ಸಮೀಕರಣವನ್ನು ನಕ್ಷೆ ಮೂಲಕ ಬಿಡಿಸುವುದು ಹೇಗೆ ಎಂಬ ಬಗ್ಗೆ ತಿಳಿಸಲು ಪ್ರಯತ್ನಿಸ್ತೇನೆ. ವರ್ಗ ಸಮೀಕರಣವನ್ನು ನಕ್ಷೆ ಸಹಾಯದಿಂದ ಬಿಡಿಸುವುದು. ಪ್ರಶ್ನೆ ಇಲ್ಲಿ ನೋಡಿ, ನಕ್ಷೆ ಸಹಾಯದಿಂದ ಬಿಡಿಸಿ. x ವರ್ಗ ಮೈನಸ್ ಎಕ್ಸ್ ಮೈನಸ್ 6 ಸಮ 0. ಈ ಸಮೀಕರಣವನ್ನು ನಾವು y ಸಮ x ವರ್ಗ ಮೈನಸ್ ಎಕ್ಸ್ ಮೈನಸ್ 6 ಎಂದು ತೆಗೆದುಕೊಳ್ತೀವಿ. ಏಕೆಂದರೆ yಗೆ ನಾವು ಬೆಲೆ ಸಿಗಬೇಕಿದ್ದರೆ xಗೆ ಬೆಲೆಯನ್ನು ಆದೇಶಿಸಬೇಕು. ಈಗ ನಾವು ವಿವರವಾಗಿ ಇದನ್ನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಒಂದು ಟೇಬಲನ್ನು ಹಾಕ್ಕೊಂಡು ಕೋಷ್ಟಕ ಹಾಕ್ಕೊಂಡು, ನೀವು ಪರೀಕ್ಷೆಯಲ್ಲಿ ಈ ರೀತಿಯ ಕೋಷ್ಟಕ ಮಾಡಿ ಇಷ್ಟು ವಿವರವಾಗಿ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಎಕ್ಸ್ನ ಬೆಲೆ ಹಾಕ್ತೀನಿ. ಇಲ್ಲಿ x ವರ್ಗ ಮೈನಸ್ ಎಕ್ಸ್ ಮೈನಸ್ 6 ಈ ಸಮೀಕರಣವನ್ನು ಬರ್ಕೊಂಡಿದ್ದೀನಿ. ಈ ಸಮೀಕರಣಕ್ಕೆ ಎಕ್ಸ್ನ ಬೆಲೆಗಳನ್ನು ಹಾಕಿದಾಗ ನನಗೆ y ಬೆಲೆ ಇಲ್ಲಿ ಈ ಕಾಲಮಲ್ಲಿ ಸಿಗ್ತದೆ. ಅದನ್ನು ನಾನು x, y ರೂಪದಲ್ಲಿ ಇಲ್ಲಿ ಬರ್ಕೊಳ್ತೀನಿ. ನಾನು ಆರಂಭಿಸ್ತೀನಿ 0ಯಿಂದ. ಎಕ್ಸಿಗೆ 0 ಕೊಡ್ತೇನೆ. ಇದು ಯಾವಾಗಲೂ ಒಳ್ಳೆಯದು. ಸಮೀಕರಣಕ್ಕೆ 0ಯನ್ನು ಕೊಟ್ಟಾಗ ನಮಗೆ ಕೊನೆ ಈ ಬೆಲೆನೇ ಉತ್ತರವಾಗಿ ಬರುತ್ತದೆ. 0 ಕೊಟ್ಟಾಗ 0ಯ ವರ್ಗ x ವರ್ಗ ಇದ್ದಲ್ಲಿ 0ಯ ವರ್ಗ ಮೈನಸ್ ಎಕ್ಸ್ ಇದ್ದಲ್ಲಿ 0 ಮೈನಸ್ 6. ಇದು 0ಯ ವರ್ಗ 0ನೇ, ಮೈನಸ್ 0 ಮೈನಸ್ 6 ಅಂದರೆ 0 ಮೈನಸ್ 0 0ನೇ ಆಗಿರುತ್ತೆ. ಮೈನಸ್ 6 0 ಮೈನಸ್ 6 ಸಮ ಮೈನಸ್ 6 ಉತ್ತರ ಆಗಿರ್ತದೆ. ಈಗ ನಮಗೆ ಬಿಂದು 0, ಮೈನಸ್ 6 ಆಯಿತು. ಎಕ್ಸ್ನ ಬೆಲೆ 0, ವೈಯ ಬೆಲೆ ಮೈನಸ್ 6. ಈಗ ನಾವು ಮುಂದಿನ ಬೆಲೆ 1 ಕೊಡೋಣ. 1 ಕೊಟ್ಟಾಗ ಎಕ್ಸ್ ವರ್ಗ ಅಂದರೆ 1ರ ವರ್ಗ, ಮೈನಸ್ ಎಕ್ಸ್ ಅಂದರೆ ಮೈನಸ್ 1 ಮೈನಸ್ 6. 1ರ ವರ್ಗ 1 ಮೈನಸ್ 1 ಮೈನಸ್ 6 ಸಮ 1. ಮುಂದಿನ ಇಲ್ಲಿ 1ರಿಂದ 1 ಹೋದರೆ 0 ಆಗುತ್ತದೆ. ಮೈನಸ್ 6 ಉಳಿಯುತ್ತದೆ. ಉತ್ತರ ಮೈನಸ್ 6. ಇಲ್ಲಿ ಕೂಡ 1, ಮೈನಸ್ 6 ಬಿಂದುವಿನ ಬೆಲೆ ಆಗಿದೆ. ಎಕ್ಸ್ ಮತ್ತು ವೈಗಳ ಬೆಲೆ ಆಗಿರ್ತದೆ. ಮುಂದಕ್ಕೆ ನಾವು ಮೈನಸ್ 1 ಕೊಡೋಣ. ಮೈನಸ್ 1 ಇಲ್ಲಿ ನೋಡಬೇಕು. ಮೈನಸ್ 1 ಬಂದಾಗ, ಮೈನಸ್ ಚಿಹ್ನೆ ಬಂದಾಗ ನಾವು ಆವರಣ ಹಾಕ್ಕೊಂಡಿದ್ದೀವಿ. ಇದು ಯಾವಾಗಲೂ ನೀವು ಕೂಡ ಗಮನಿಸಬೇಕು. ಇಲ್ಲದಿದ್ದರೆ ಚಿಹ್ನೆಗಳು ನಾವು ತಪ್ಪುವಂತಹ ಸಾಧ್ಯತೆಗಳು ಇವೆ. ಈಗ ಮೈನಸ್ 1 ವರ್ಗ ಮೈನಸ್ 1 ಇಲ್ಲಿ ಆವರಣ ಹಾಕದೇ ಇದ್ದರೆ ಎರಡೂ ಚಿಹ್ನೆಗಳು ಒಂದೇ ಆಗಿ ಕಾಣ್ತದೆ. ಅದಕ್ಕಾಗಿ ಆವರಣವನ್ನು ಹಾಕಲೇಬೇಕು. ಮೈನಸ್ 1 ಎಕ್ಸ್ನ ಬೆಲೆ ಮೈನಸ್ 1 ಮೈನಸ್ 6. ಮೈನಸ್ 1ರ ವರ್ಗ ಅಂದರೆ 1 ಪ್ಲಸ್ 1. ಅದು ಮೈನಸ್ ವರ್ಗ ಇರಲಿ ಪ್ಲಸ್ 1 ಇರಲಿ, ವರ್ಗ ಯಾವತ್ತು 1 ಪ್ಲಸ್ಸೇ ಆಗಿರುತ್ತೆ. ಮೈನಸ್ ಆಫ್ ಮೈನಸ್ ಪ್ಲಸ್ 1 ಮೈನಸ್ 6. ಇಲ್ಲಿ 1 ಪ್ಲಸ್ 1 ಅಂದರೆ 2 ಮೈನಸ್ 6. ವಿರುದ್ಧ ಚಿಹ್ನೆಗಳು ಬಂದಿವೆ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು. ಅದು 4 ಆಗುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಮೈನಸ್ ಹಾಕ್ತೇವೆ. ಈಗ ನಮಗೆ ಬಂದಂತಹ ಬೆಲೆ ಮೈನಸ್ 1 ಮತ್ತು ಮೈನಸ್ 4. ಮೈನಸ್ 1, ಮೈನಸ್ 4. ಈಗ ಮುಂದಿನ ಬೆಲೆ ನಾವು 2 ಹಾಕೋಣ. 2 ಪ್ಲಸ್ ಆಗಿದೆ, ಆದ ಕಾರಣ ಆವರಣ ಅವಶ್ಯಕತೆ ಇಲ್ಲ. ಎಕ್ಸ್ ವರ್ಗ ಅಂದರೆ 2ರ ವರ್ಗ, ಮೈನಸ್ ಎಕ್ಸ್ ಅಂದರೆ 2 ಮೈನಸ್ 6. 2ರ ವರ್ಗ ಅಂದರೆ 4 ಆಗುತ್ತೆ. ಮೈನಸ್ 2 ಮೈನಸ್ 6. ಇಲ್ಲಿ ಮೈನಸ್ ಬಂದಿರುವ 2 ಸಂಖ್ಯೆಗಳನ್ನು ಒಟ್ಟಿಗೆ ಕೂಡಿಸೋಣ. ಮೈನಸ್ 2 ಮೈನಸ್ 6 ಮೈನಸ್ 8 ಆಗುತ್ತೆ. ಪ್ಲಸ್ 4. ವಿರುದ್ಧ ಚಿಹ್ನೆಗಳು ಬಂದಿವೆ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಳಿಬೇಕು. 8 4 ಕಳೆದ 4. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆಗಿದೆ. ಮೈನಸ್ 4. ಉತ್ತರ 2, ಮೈನಸ್ 4. ಮುಂದಿನ ಬಿಂದು ಮೈನಸ್ 2 ಕೊಡೋಣ. ಮೈನಸ್ 2 ಕೊಟ್ಟಾಗ ಇಲ್ಲಿ ಮೈನಸ್ ಬಂದಾಗ ಆವರಣ ಬರುತ್ತೆ. ಇಲ್ಲಿ ನೀವು ಗಮನಿಸಬೇಕು. ಮೈನಸ್ 1 ಕೊಟ್ಟಾಗ 1, ಮೈನಸ್ 2 ಕೊಟ್ಟಾಗ 2. ಈ ಬೆಲೆಗಳು ಮಾತ್ರ ಬದಲಾಗಿವೆ ಆವರಣದೊಳಗಡೆ. ಮೈನಸ್ 2ರ ವರ್ಗ ಮೈನಸ್ ಆಫ್ ಮೈನಸ್ 2 ಮೈನಸ್ 6. ಮೈನಸ್ 2ರ ವರ್ಗ ಪ್ಲಸ್ 4. ಮೈನಸ್ ಆಫ್ ಮೈನಸ್ 2 ಅಂದರೆ ಪ್ಲಸ್ 2 ಮೈನಸ್ 6. ಈಗ ಪ್ಲಸ್ 6 ಮೈನಸ್ 6. 4 ಪ್ಲಸ್ 2 ಅಂದರೆ 6 ಮೈನಸ್ 6 ಸಮ 0. ನಮಗೆ ಈಗ ಬಂದಂತಹ ಬೆಲೆ ಮೈನಸ್ 2 ಮತ್ತು 0. ಮೈನಸ್ 2 ಮತ್ತು 0. ಈಗ ಮುಂದಿನ ಪ್ರಶ್ನೆ 3 ಕೊಡೋಣ.
3 ಕೊಟ್ಟಾಗ 3ರ ವರ್ಗ ಮೈನಸ್ 3 ಎಕ್ಸ್ ಅಂದರೆ 3 ಮೈನಸ್ 6 3ರ ವರ್ಗ 9 ಮೈನಸ್ 3 ಮೈನಸ್ 6 ಇಲ್ಲಿ ಮೈನಸ್ 2 ಬಂದಿರೋದ್ರಿಂದ ಅದನ್ನು ಕೂಡಿಸ್ಕೊಳ್ಳೋಣ 9 ಮೈನಸ್ 3 ಮೈನಸ್ 6 ಅಂದರೆ 9 9 ಮೈನಸ್ 9 ಅಂದರೆ 0 ಅಂದರೆ ಇಲ್ಲಿ ಬಂದಂತಹ ಬೆಲೆ 3,0 3,0 ಎಕ್ಸ್ ಬೆಲೆ 3 ವೈ 0. ನೆಕ್ಸ್ಟ್ ಮೈನಸ್ 3 ಕೊಡೋಣ. ಮೈನಸ್ 3 ಕೊಟ್ಟಾಗ ಮೈನಸ್ 3ರ ವರ್ಗ ಮೈನಸ್ 3 ಮೈನಸ್ 6 ಮೈನಸ್ 3ರ ವರ್ಗ ಪ್ಲಸ್ 9 ಮೈನಸ್ ಆಫ್ ಮೈನಸ್ 3 ಅಂದರೆ ಪ್ಲಸ್ 3 ಮೈನಸ್ 6 ಪ್ಲಸ್ 12 ಆಯಿತು ಮೈನಸ್ 6 ವಿರುದ್ಧ ಚಿಹ್ನೆಗಳು ಬಂದಿವೆ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಳೆದಾಗ 6 ಬರ್ತದೆ, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅಂದರೆ ಮೈನಸ್ 3 ಬಂದಾಗ 6 ಮೈನಸ್ 3 6. ಇನ್ನೊಂದು ಬೆಲೆ ಕೊಡೋಣ, 4 ಕೊಡೋಣ. 4ರ ವರ್ಗ ಮೈನಸ್ ಎಕ್ಸ್ ಅಂದರೆ 4 ಮೈನಸ್ 6 4ರ ವರ್ಗ 16 ಮೈನಸ್ 4 ಮೈನಸ್ 6 ಇವೆರಡು ಮೈನಸ್ ಚಿಹ್ನೆಯನ್ನು ಹೊಂದಿರೋದು, ಅವುಗಳನ್ನು ಪರಸ್ಪರ ಕೂಡಿಸೋಣ. 16 ಮೈನಸ್ 10 ವಿರುದ್ಧ ಚಿಹ್ನೆಗಳು ಬಂದರೆ 16ರಿಂದ 10 ಕಳೆಯಿರಿ 6 ಪ್ಲಸ್ 6. ಈಗ ಬಿಂದು ನಮಗೆ 4,6. ಈ ರೀತಿ ನಮಗೆ ಎಕ್ಸ್ಗೆ ಬೆಲೆ ಕೊಟ್ಟಾಗ ವೈಯ ಬೆಲೆಗಳು ಸಿಕ್ಕಿದವು. ಇದನ್ನು ನಾವು ಒಂದು ಸಿಂಪಲ್ ಕೋಷ್ಟಕದಲ್ಲಿ ನಿಮ್ಮ ಶಿಕ್ಷಕರು ಕೊಟ್ಟಿದ್ದಾರೆ, ಅದೇ ಥರ ಬರೆದುಕೊಳ್ಳಿ. ಮುಂದಕ್ಕೆ ನಾವು ಇದನ್ನು ಹೇಗೆ ನಕ್ಷೆ ಮೂಲಕ ಬಿಡಿಸುವುದು ಎಂಬುದಾಗಿ ನೋಡೋಣ. ಈಗ ಈ ರೀತಿಯ ಕೋಷ್ಟಕವನ್ನು ನಾವು ಬರ್ಕೊಳ್ಳೋದು. ಇವಿಷ್ಟೇ ಪರೀಕ್ಷೆಗೆ ಬರೆದರೂ ನಿಮಗೆ ಪೂರ್ಣವಾದ ಅಂಕಗಳು ಸಿಗ್ತವೆ. ಆ ರೀತಿಯ ವಿವರವಾಗಿ ಬರೆಯುವ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ನೋಡಿದ್ದೀವಿ 0 ಕೊಟ್ಟಾಗ ಮೈನಸ್ 6 1 ಮೈನಸ್ 6 2 ಮೈನಸ್ 4 3 ಕೊಟ್ಟಾಗ 0 4 ಕೊಟ್ಟಾಗ 6 ಮೈನಸ್ 1 ಕೊಟ್ಟಾಗ ಮೈನಸ್ 4 ಮೈನಸ್ 2 ಕೊಟ್ಟಾಗ 0 ಮೈನಸ್ 3 ಕೊಟ್ಟಾಗ 6. ಇದನ್ನು ನಾವು ಈಗ ಬೆಲೆಯನ್ನು ನಕ್ಷೆ ಮೂಲಲ್ಲಿ ಎಳೆಯೋಣ. ನಕ್ಷೆಯನ್ನು ಬಿಡಿಸೋದು ಹೇಗೆ ಅಂತ ನಿಮಗೆ ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೀವಿ. ಒಂದು ಎಕ್ಸ್ ಅಕ್ಷ ಇರುತ್ತೆ, ಎಕ್ಸ್ ಡ್ಯಾಶ್ ಎಕ್ಸ್ ಅಂತ ಬರೀತೀವಿ. ಅದನ್ನು ಇನ್ನೊಂದು ವೈ ಅಕ್ಷ ಇರುತ್ತೆ, ವೈ ಡ್ಯಾಶ್ ಅಂತ ಬರೀತೀವಿ. ಈಗ ನಾವು ಸ್ಕೇಲ್ ತಗೋಬೇಕು. ಸ್ಕೇಲ್ ಅಂದರೆ 1 ಸೆಂಟಿಮೀಟರ್ ಅಂದರೆ ಎಷ್ಟೆಷ್ಟು ತಗೊಂಡಿದ್ದೀನಿ ನೀವು. 1 ಸೆಂಟಿಮೀಟರ್ ಎಕ್ಸ್ ಅಕ್ಷದಲ್ಲಿ 1 ತಗೊಂಡಿದ್ದೀವಿ. ಈಗ 1 2 3 4 ಕೆಳಗಿದೆ. ವೈ ಅಕ್ಷದಲ್ಲೂ ಕೂಡ 1 ಸೆಂಟಿಮೀಟರ್ ಅಂದರೆ 1 ಅಂತ ತೆಗೆದುಕೊಂಡು ಈಗ ನಾವು ಬಿಂದುಗಳನ್ನು ಗುರುತಿಸ್ತಾ ಹೋಗೋಣ. ಮೊದಲಿಗೆ -3 ಆದಾಗ, -3 ಅಂದರೆ ಇದು ಆದಾಗ ಇಲ್ಲಿ +6 ಅಂದರೆ +6 ಯಾವತ್ತು ಮೇಲಕ್ಕೆ ಬರುತ್ತೆ ವೈನಲ್ಲಿ. ನೆಕ್ಸ್ಟ್ ಎರಡನೇ ಬಿಂದು -2 ಅಂದರೆ ಇಲ್ಲಿ ಬರಬೇಕು, ಈ ಲೈನಲ್ಲಿ ಬರಬೇಕು. ಈ ಲೈನಲ್ಲಿ 0ಗೆ ಬರಬೇಕು, ಅಂದರೆ ಇಲ್ಲೇ ಬರಬೇಕು ಆ ಬಿಂದು. ಇದು -2 0. ಮೂರನೇ ಬಿಂದು -1 ಅಂದರೆ ಇದು -1. ಎಕ್ಸ್ನಲ್ಲೂ ಬೆಲೆ ಫಸ್ಟಿಗೆ ಇರುತ್ತೆ, ಮೊದಲಿಗೆ ಇರುತ್ತೆ. -4 ಅಂದರೆ ಇಲ್ಲಿ ಬರಬೇಕು, ಕೆಳಗಡೆ ಇಲ್ಲಿ ಬರಬೇಕು ಆ ಬಿಂದು. ಇದು -1 0 -6. 0 ಅಂದರೆ ಇದು 0 ಬಂದಾಗ ವೈನಲ್ಲಿ -6 ಅಂದರೆ ಇಲ್ಲಿ ಬರಬೇಕು, ಈ ಬಿಂದು ಇಲ್ಲಿ ಬರಬೇಕು. ಇದು ಮೈನಸ್. ನೆಕ್ಸ್ಟ್ 1 ಕೊಟ್ಟಾಗ -6 1 ಅಂದರೆ ಇದು -6 ಅಂದರೆ ಇಲ್ಲೇ ಬರಬೇಕು, ಪುನಃ ಇದೇ ನೇರಕ್ಕೆ ಸ್ವಲ್ಪ ಹೊರಗಿದೆ. ನೆಕ್ಸ್ಟ್ 2 ಕೊಟ್ಟಾಗ -4 2 ಅಂದರೆ ಇದು +2 4 ಅಂದರೆ ಇದು ಇಲ್ಲಿ ಬರಬೇಕು ಇಲ್ಲಿ. ನೆಕ್ಸ್ಟ್ 3 ಕೊಟ್ಟಾಗ 0 3 ಅಂದರೆ ಇದು ಇಲ್ಲೇ ಬರಬೇಕು. 3 ಕೊಟ್ಟಾಗ 0 ಅಂದರೆ ವೈನಲ್ಲಿ ಮೇಲಕ್ಕೆ ಹೋಗಲಿಕ್ಕಿಲ್ಲ, ಇಲ್ಲೇ ಬರಬೇಕು 0. ಹಾಗೂ ಕೊನೆಯದಾಗಿ 4 ಕೊಟ್ಟಾಗ 6 ಅಂದರೆ ಇಲ್ಲಿ ಬರಬೇಕಾಗುತ್ತೆ. ಈಗ ನಾವು ಬಿಂದುಗಳನ್ನು ಗುರುತಿಸುವುದು ಮಾಡಿ ಆಯಿತು. ಈಗ ಇದನ್ನು ಪರಸ್ಪರ ಜೋಡಿಸಬೇಕು. ಜೋಡಿಸುವಾಗ ನಾವು ಫ್ರೀ ಹ್ಯಾಂಡ್ ಕರ್ವ್ ಅಂತ ಕರಿತೇವೆ. ಆ ಥರ ಹೀಗೆ ಜೋಡಿಸ್ತಾ ಹೋಗೋದು. ಆದರೆ ಕಷ್ಟ ಆಗೋದರಿಂದ ನಾವು ಇಲ್ಲಿ ತನಕ ಸ್ಕೇಲಲ್ಲಿ ಜೋಡಿಸಿ ಕೊನೆಗೆ ಸ್ವಲ್ಪ ನಾವು ಕೈಯಲ್ಲಿ ವರ್ಕ್ ಮಾಡೋಣ. ಇದು ಜೋಡಿಸಿದಾಗ ಈ ಥರ ನಕ್ಷೆ ಬರುತ್ತೆ. ಇದು ನಮ್ಗೆ ಕೊಟ್ಟಿರೋಂಥ ಸಮೀಕರಣವನ್ನು ನಕ್ಷೆ ಮೂಲಕ ಬಿಡಿಸಿ. ಈಗ ನಮಗೆ ಮೂಲಗಳು ಬೇಕಾಗ್ತದೆ. ಮೂಲಗಳನ್ನು ಗಮನಿಸಿ. ಈ ನಕ್ಷೆಯು ಎಳೆದಿರ್ತಕ್ಕಂತಹ ಈ ಪ್ಯಾರಾಬೋಲಾ ಅಂತ ಕರೀತಾರೆ, ಪರವಲಯ ಅಂತ ಕರೀತಾರೆ. ಇದು ಎಕ್ಸ್ ಅಕ್ಷವನ್ನು ಎಲ್ಲಿ ಕಟ್ ಮಾಡುತ್ತೆ, ಛೇದಿಸುತ್ತೆ ನೋಡಿದರೆ 2 ಬಿಂದುಗಳಲ್ಲಿ ಛೇದಿಸ್ತದೆ. 1 -2 ಮತ್ತು 3. ಅವುಗಳೇ ಈ ವರ್ಗ ಸಮೀಕರಣ ಮೂಲಗಳಾಗಿವೆ. ಅಥವಾ ಇಲ್ಲಿ ಗಮನಿಸಿ, -2 ಬಂದಾಗ y 0 ಬಂದಿರ್ತದೆ, 3 ಬಂದಾಗಲೂ 0 ಬಂದಿರ್ತವೆ. ಈ ಕೋಷ್ಟಕ ನೋಡಿನೂ ನಾವು ತಿಳ್ಕೋಬಹುದು. ಈಗ ನಮಗೆ ಮೂಲಗಳು ಹಾಗಾದರೆ ಒಂದು -2, ಇನ್ನೊಂದು +3. ಅದನ್ನು ಬರೆಯೋಣ. ಮೂಲಗಳು x -2 ಮತ್ತು
x ಸಮ 3. ಇದು ಈ ಕೊಟ್ಟಿರತಕ್ಕಂಥ ವರ್ಗ ಸಮೀಕರಣದ ಮೂಲಗಳು. ಈ ಪ್ರಶ್ನೆಯನ್ನು ಮತ್ತೆ ಮತ್ತೆ ನೀವು ಅಭ್ಯಾಸ ಮಾಡಬೇಕು, ಬರೆದು ಕಲಿಬೇಕು. ಈ ರೀತಿ ನೀವು ಮಾಡಿದ್ದೇ ಆದರೆ 4 ಅಂಕಗಳು ಪೂರ್ಣವಾಗಿ ನೀವು ಪಡೆಯಬಹುದು. ಇಲ್ಲಿ ಕೋಷ್ಟಕ ಮಾಡಿದ್ದಕ್ಕೆ ಅಂಕ ಇದೆ, ಬಿಂದುಗಳನ್ನು ಗುರುತಿಸಿದ್ದಕ್ಕೆ ಮತ್ತು ಪರವಲಯ ಮಾಡಿದ್ದಕ್ಕೆ ಅಂಕಗಳು ಸಿಗ್ತವೆ, ಹಾಗೂ ಮೂಲಗಳನ್ನು ಬರೆದಕ್ಕೂ ಕೂಡ ಕೊನೆಗೆ ಅಂಕ ಸಿಗುತ್ತೆ. ಇಲ್ಲಿಗೆ ಈ ಪಾಠವನ್ನು ಮುಗಿಸೋಣ. ಧನ್ಯವಾದಗಳು.